ಭಾರತದ ಕರ್ನಾಟಕ ಎಂಬ ಭವ್ಯ ನಾಡಿನಲ್ಲಿ ಇರುವ ನಮಗೆ ಶೃಂಗೇರಿ ಶಾರದಾಂಬೆ ಚಿರಪರಿಚಿತ. ಶೃಂಗೇರಿ ಎಂಬ ಊರು ಇದು ಚಿಕ್ಕಮಗಳೂರು ಜಿಲ್ಲೆಯ ಒಂದು ತಾಲೂಕು. ಶಾರದಾಂಬೆಗೆಂದೇ ಶ್ರೀ ಆದಿಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಸ್ಥಾಪಿಸಿದರು. ಋಷ್ಯಶೃಂಗ ಎಂಬ ಋಷಿಯು ಈ ಸ್ಥಳದಲ್ಲಿ ಘೋರ ತಪಸ್ಸು ಮಾಡಿರುವುದರಿಂದ ಶೃಂಗೇರಿ ಎಂಬ ಹೆಸರು ಬಂತು ಎಂದು ಇತಿಹಾಸವಿದೆ. ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಮತ್ತು ನಂತರ ಈ ದೇವಾಲಯನ್ನು ನವೀಕರಿಸಲಾಗಿದೆ. ಶಾರದಾಂಬೆಯ ಜ್ಞಾನವಾಗಿ ಭೂಮಿಗೆ ಬಂದು ಸರಸ್ವತಿಯಾಗಿದ್ದಾಳೆ. ಅವಳನ್ನು ಪೂಜಿಸುವುದರಿಂದ ಸರ್ವ ದೇವರ ಆಶೀರ್ವಾದವನ್ನು ಪಡೆಯಬಹುದು. ಶೃಂಗೇರಿಯು ತುಂಗಾ ನದಿಯ ತಪ್ಪಲಿನಲ್ಲಿದೆ. ತುಂಗಾ ನೀರು ಸಿಹಿ ನೀರಿಗೆ ಪ್ರಸಿದ್ಧವಾಗಿದೆ. ತುಂಗಾ ಪಾನಂ ಗಂಗಾ ಸ್ನಾನಂ ಎಂಬಂತೆ ಅಷ್ಟು ಪವಿತ್ರವಾದವಳೆಂದು ಕರೆಯಲ್ಪಡುತ್ತಾಳೆ. ಹೀಗೊಂದು ನಮ್ಮ ಇತಿಹಾಸದ ತಿರುವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.